ಯಾಕೋ ಬ್ಯಾಕ್ ಟು ಬ್ಯಾಕ್ ಇಂಥ ಸ್ಟೋರಿಗಳೇ ಬರ್ತಾ ಇವೆ. ಮಂಡ್ಯದ ಮುತ್ತತ್ತಿದು ಕೂಡ ಅದೇ ಕಥೆ. 5 ಜನ ನೋಡ್ತಿದ್ದಂಗೆ ಜಲ ಸಮಾಧಿ ಆದರು. ಆ ಸಾವಿಗೂ ಮೊದಲು ವಿಡಿಯೋ ಮಾಡಿದ್ದಾರೆ ಅವರು. ಖುಷಿಯಾಗಿ ನೀರಿಗಿಳಿದ್ರು, ಹ್ಯಾಪಿ ಜರ್ನಿ ಎಂದರು. ಕೈ ಹಿಡಿದು ನೀರಿಗೆ ಇಳಿದಂಥವ್ರು ಹಾಗೆ ಹೊರಟೇ ಹೋದರು. ಏನು ಕರ್ಮ ಇದು? ಒಬ್ಬನೇ ಹೋಯ್ತಿಯಾ? ಒಬ್ಬನೇ ಹೋಯ್ತೇನೋ? ಹೋಗಲ್ಲ ಹಚ್ಚ ಡಮ್ಮಿ ಬಿಸಿದು ಡಮ್ಮಿಲ್ಲ. ಮುಂದಕ್ಕೆ ಹೋಗಮ್ಮ, ಏನು ಸ್ಮೆಲ್ ಇರಲ್ಲ. ಮುಂದಕ್ಕೆ ಹೋಗಿ ಸ್ಮೆಲ್ ಇರಲ್ಲ. ಕಾಲು ಬಿಗೆ ಮುಡಿಕೆ ಹೋರಿ, ಅವಾಗ ಹಳ್ಳ ಸಿಕ್ಕ ಗೊತ್ತಾಗುತ್ತೆ. ಹ್ಯಾಪಿ ಜರ್ನಿ. ನೋಡಿ ಎಂಥ ಸ್ಥಿತಿ. ಇವರು ಯಾರೋ ಬೀಗರು ಊಟಕ್ಕೆ ಅಂತ ಹೋಗಿದ್ರಂತೆ. ಹೋಗುವಂಥ ಸಂದರ್ಭದಲ್ಲಿ ಇವರು ನೀರಿಗಿಳಿದ್ರು, ಆಟ ಆಡ್ತಿದ್ರು. ಹೋಗೋರಿಗೆ ಹ್ಯಾಪಿ ಜರ್ನಿ ಅಂದರು. ಆ ವ್ಯಕ್ತಿ, ಅಲ್ಲಿದ್ದಂಥ ವ್ಯಕ್ತಿ ಎಲ್ಲದನ್ನು ಕೂಡ ಹೇಳಿದ್ದಾನೆ. ನಾವು ಮುತ್ತತ್ತಿಗೆ ಹೋಗಿದ್ವಿ, ನಾವು ಮುತ್ತತ್ತಿ ಅಲ್ಲಿ ಈತ ಬದುಕುಳಿದಿರೋಂಥ ವ್ಯಕ್ತಿ ರವಿ ಅಂತ. ನೀರಿನಲ್ಲಿ ಆಟ ಆಡ್ತಿರೋಂಥ ಸಂದರ್ಭದಲ್ಲಿ ಅವರ ಅಕ್ಕ ವಿಜಯಮ್ಮ ಅನ್ನುವಂಥವ್ರು ಜಾರಿ ಬಿದ್ದರಂತೆ. ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಇವರ ಪತ್ನಿ ಹೋದ್ರಂತೆ, ಶ್ವೇತಾ ಅಂತ ಅವ್ರ ಹೆಸರು. ಮಗಳು ಚೈತ್ರ ಹೋದ್ರಂತೆ. ಎಲ್ಲರೂ ಪ್ರಯತ್ನ ಪಟ್ಟರು, ಆದರೆ ಆಗಲಿಲ್ಲ. ಎಲ್ಲರೂ ನೀರಿನಲ್ಲಿ ಮುಳುಗಿ ಸತ್ತೇ ಹೋದರು. ನೋಡಿ ಇದು. ಇನ್ನು ರಕ್ಷಣೆಗೆ ಹೋದಂಥ ಕಾರು ಚಾಲಕ ಮಹೇಶ್ ಕೂಡ ಸಾವನ್ನಪ್ಪಿದ್ದಾನೆ. ನಿನ್ನೆ ಬೆಂಗಳೂರಿಂದ ಕಬ್ಬಾಳಿಗೆ ಹೋಗಿ ದೇವಸ್ಥಾನ ಮಾಡಿಕೊಂಡು ಬೀಗರ ಊಟ ಇತ್ತು. ಬೀಗರ ಊಟ ಮುಗಿಸ್ಕೊಂಡು ಅಲ್ಲೇ ಕಬ್ಬಾಳಲ್ಲಿ ಅಲ್ಲಿ ಊಟ ಮಾಡಿಕೊಂಡು ಹಿಂಗೆ ಬೆಂಗಳೂರು ಕಡೆ ಬಂದ. ಅಲ್ಲಿಂದ ಮುತ್ತತ್ತಿ ಇತ್ತಲ್ಲ, ಅಲ್ಲಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹಂಗೆ ಹೊಂಟೋಮ್ಮ ಅಂದ್ಬಿಟ್ಟು ಹೋದ. ಅಲ್ಲಿ ಕಾವೇರಿ ನದಿಯಲ್ಲಿ ಹೋಗಿ ಪೂಜೆ ಮಾಡಿ ಮುಖ ತೊಳಿಕ್ಕೆ ಹೋಗಿ ಕಾಲು ಜಾರಿ ಹಂಗೆ ಆಟ ಆಡ್ತಾ ಕಾಲು ಜಾರಿ ಬಿದ್ದು ಎಲ್ಲ. ಎಷ್ಟು ಜನ ಬಂದಿದ್ದೀರಾ? ಒಟ್ಟು 6 ಜನ. ಏನೇನಾಗಬೇಕು ನಿಮಗೆ? ನಮಗೆ ಅಕ್ಕ ಒಬ್ಬಳು, ಮನೆಯವರು ವೈಫ್ ಒಬ್ಬಳು, ಮಗಳೊಬ್ಬಳು, ಮತ್ತು ನಮ್ಮ ಅಕ್ಕನ ಮಗಳು, ಫ್ರೆಂಡು, ಕಾರ್ ಡ್ರೈವರ್ ಮಾಮೂಲಿ. ಅದೇ ಬಿದ್ದೋದ್ರಲ್ಲ, ಆವಾಗ ನಮ್ಮ ಫ್ರೆಂಡು ಕಾರ್ ಡ್ರೈವರು ಎಳಕ್ಕೆ ಹೋದರು. ಎಳಕ್ಕೆ ಹೋದಾಗ ಹಿಂದೆ ನಾನು ಹೋದೆ. ನಾನು ಮುಳುಗ್ಬಿಟ್ಟಿದ್ದೆ. ಆಮೇಲೆ ಯಾರೋ ಬಂದು ಎಳೆದ್ರು, ನಾನು ಬದುಕೊಂಡು ಇದ್ದವರೆಲ್ಲನೂ ಎಳಕ್ಕೆ ಹಾಕ್ಬೋದು. ಫಸ್ಟ್ ಯಾರು ಮುಳುಗ್ತಾ ಇದ್ರು? ನಮ್ಮ ಅಕ್ಕ, ಚಿಕ್ಕಕ್ಕ. ಅದೇ ಆಟ ಆಡ್ತಾ ಇರ್ತಾರೆ 4 ಜನ. ವಿಡಿಯೋ 4 ಜನ ಹೆಂಗಾಯ್ತು ಅದು? ಪೂಜೆ ಮಾಡುವಾಗ ಪೂಜೆ ಮಾಡ್ಬಿಟ್ಟು ಹೋಗಿ ಅಲ್ಲಿ ಆಟ ಆಡ್ತಿದ್ರು. ಆವಾಗ ನಮ್ಮ ಅಕ್ಕ ಚಿಕ್ಕಕ್ಕ ಜಾರು ಬಿದ್ದುಬಿಟ್ರು. ಅವ್ರು ಬಿದ್ದು ಅಂದ್ಬಿಟ್ಟು ನಮ್ಮ ವೈಫ್ ಎಳಕ್ಕೆ ಹೋದ್ರು. ಇವರಿಬ್ಬರು ಎಳ್ಕೊಕ್ ಹೋದ್ರಲ್ಲ. ಆಮೇಲೆ ಇವ್ರಿಗೆ ಆಗಿಲ್ಲ. ಆಮೇಲೆ ಫ್ರೆಂಡ್ ಇದ್ರಲ್ಲ ಮಹೇಶ್, ಹೋಗು ಅಂದ್ಬಿಟ್ಟು ಹೋದ. ಆವಾಗ ಮಹೇಶ್ ಹೋದ, ಅವನ ಕೈಲೂ ಆಗ್ದೋಯ್ತು. ಆಮೇಲೆ ಪಾಪನ ಹಿಡ್ಕೊಂಡೆ ಇದ್ದ. ಆಮೇಲೆ ನಾನು ಪಾಪ ಕೈಲಿ ಮೊಬೈಲು ಎಲ್ಲ ಕೊಟ್ಬಿಟ್ಟು ನಾನು ಹೋದೆ. ನಾನು ಮುಳುಗ್ಬಿಟ್ಟೆ. ಆಮೇಲೆ ಅಲ್ಲಿ ಮೀನು ಹಿಡಿತೀಯ ಹಬ್ಬ ಒಂದು ಹೇಳಿದ್ವ, ಸೇವ್ ಮಾಡಿ. ಅದು ಹಳ್ಳ ಆಗಿತ್ತ ಏನೋ ಗೊತ್ತಿಲ್ಲ, ನೋಡಿಲ್ಲ ನಾನು. ಅಂದರೆ ಅವ್ರು ಈಜಬೇಕಾದ್ರೆ ಇಷ್ಟಿತ್ತು ನೀರು, ಇಷ್ಟೇ ಐತದ ಸರ್ ಮಂಡಿಗೆ. ಅದು ಕಾಲು ಜಾರು ಬಿದ್ದದ್ರಿಂದ ಹಂಗಾಗಿದೆ. ನಾವು ಜಯ ಬೇಡ್ರಿ ಚನ್ನಪಣ್ಣ ನಾವು ಕೂಲಿ ಕೆಲಸ ಮಾಡೋದು. ತರಕಾರಿ ಅಂಗಡಿ, ಸೊಪ್ಪು ತರಕಾರಿ ಮಾಡ್ತೀವಿ. ಈಗಿರೋದು ಅಲ್ಲೇ ಬೆಂಗಳೂರಲ್ಲೇ ಇದ್ದದ್ದು. ಇಲ್ಲಿ ಫಂಕ್ಷನ್ ಇದೆ ಬ್ಯಾಡ್ರಿಯಲ್ಲಿ, ಸ್ವಂತ ಊರು. ಇಲ್ಲ ಬ್ಯಾಡ್ರಿಯಲ್ಲಿ ಜಗ್ಗಾಪುರ ಬ್ಯಾಡ್ರಿ. ಇಲ್ಲ